ಅಕಾಡೆಮಿ ಈಗ ತಾನೇ ಒಂದು ಪ್ರಾವಿಷನಲ್ ರಿಸಲ್ಟ್ ಬಿಡ್ತಾನೆ, ಏನು ಸೆಕೆಂಡ್ ರೌಂಡು. ಆ್ಯಕ್ಚುಲಿ ನಾಳೆ ಬಿಡಬೇಕಿತ್ತು, ಬಟ್ ಇವತ್ತೇ ಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು PGCET 2024 ಎರಡನೇ ಸುತ್ತಿನ ಪ್ರಾವಿಷನಲ್ ಸೀಟ್ ಹಂಚಿಕೆ ಫಲಿತಾಂಶ ಅಂತ ಬಿಟ್ಟಿದ್ದಾರೆ. ಸೊ ನೀವು ಅದನ್ನು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಮ CET ನಂಬರ್ ಬರ್ತದೆ. ಸೊ ಇಲ್ಲಿ ಏನು ಮೇಜರ್ ಅಂತ ಹೇಳಿದ್ರೆ ಇಲ್ಲಿ ಏನು ಚೇಂಜಸ್ ಮಾಡಲಿಕ್ಕಾಗೋದಿಲ್ಲ ನಿಮಗೆ. ಓಕೆ, ಸೊ ಒನ್ಸ್ ಅಗೇನ್ ಇಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ದಿಸ್ ಈಸ್ ಓನ್ಲಿ ಪ್ರಾವಿಷನಲ್ ರಿಸಲ್ಟ್ ಆಫ್ ದ ಕ್ಯಾಂಡಿಡೇಟ್ ಶುಡ್ ನಾಟ್ ರಿಪೋರ್ಟ್ ಟು ದಿ ಕಾಲೇಜ್ ಶುಡ್ ನಾಟ್ ಬಿ ಅಡ್ಮಿಟ್ ದ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟು. ಅಬ್ಜೆಕ್ಷನ್ಸ್ ಇಫ್ ಎನಿ ಮೇ ಬಿ ಸೆಂಟ್ ಬಿಫೋರ್ 4 PM 1 December 2024 ಅಂತ ಹೇಳಿದ್ದಾರೆ. ಅಂದರೆ ಇನ್ ಕೇಸ್ ಏನಾದ್ರು ನಿಮಗೆ ಅಬ್ಜೆಕ್ಷನ್ಸ್ ಇದ್ದರೆ ಅದೇನು ಮಾಡ್ಬೋದು, ನೀವು 1 ಡಿಸೆಂಬರು 4 PM ತನಕ ಟೈಮ್ ಇರುತ್ತೆ. ನಾಳೆ ಸಂಜೆ 4 ಗಂಟೆ ತನಕ ಟೈಮ್ ಇರುತ್ತೆ ನಿಮಗೆ. ಅಲ್ಲಿವರೆಗೂ ನೀವೇನು ಮಾಡ್ಬೋದು, ನೀವು ಅಬ್ಜೆಕ್ಷನ್ಸ್ ಇದ್ದರೆ ಅದನ್ನು KA ಅಥಾರಿಟಿಗೆ ನೀವು ಕಳಿಸ್ಬೋದು. ಅದ್ರ ಇಮೇಲ್ ID ಇದೆ, ನೀವು ಚೆಕ್ ಮಾಡಿದ್ರೆ ಸಿಗುತ್ತೆ ನಿಮಗೆ. ಬಟ್ ಈಗ ಜಸ್ಟ್ ನೀವೇನು ಮಾಡಿ ಅಂತ ಹೇಳಿದ್ರೆ, ನಿಮಗೆ ಆ್ಯಸ್ ಇಟ್ ಈಸ್ ಏನು ಬಂದಿದೆ ಅದನ್ನು ರಿಸಲ್ಟನ್ನ ಚೆಕ್ ಮಾಡಿ. ನಾನು ನಮ್ಮ ಸ್ಟೂಡೆಂಟ್ಸ್ ಯಾವುದೋ ಒಂದು ಚೆಕ್ ಮಾಡಿ ನೋಡ್ತೀನಿ. ಸೊ ಅವ್ರದ್ದು ಒಂದು ನಂಬರನ್ನು ಹಾಕಿದ್ದೀನಿ, ಏನು ರಿಸಲ್ಟ್ ಬರುತ್ತೆ ನೋಡೋಣ. ಸೊ ಅವ್ರು ಆ್ಯಕ್ಚುಲಿ ಏನು ಫಸ್ಟು ಕಾಲೇಜನ್ನು ಹಾಕಿದ್ದಾರೆ. ಓಕೆ, ಸೊ ಫಸ್ಟ್ ಕಾಲೇಜಲ್ಲಿ ಆ್ಯಕ್ಚುಲಿ ಅವ್ರಿಗೆ 21,500 ಇತ್ತು, 500 ಡಿಫ್ರೆನ್ಸ್ ಇತ್ತು. ಆ ಕಾಲೇಜನ್ನು ಫಸ್ಟ್ ಹಾಕಿದ್ದಾರೆ. ಅಂದರೆ ಇಲ್ಲಿ ತೋರಿಸ್ತೀನಿ ನಾನು ಆಪ್ಷನ್ ಎಂಟ್ರಿಯಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಫಸ್ಟ್ ಕಾಲೇಜನ್ನು ಹಾಕಿದ್ದಾರೆ ಇಲ್ಲಿ. ಓಕೆ, AJ ಇನ್ಸ್ಟಿಟ್ಯೂಟನ್ನು ಅವ್ರು ಹಾಕ್ಕೊಂಡಿದ್ದಾರೆ, ಅದೇ ಕಾಲೇಜ್ ಅವ್ರಿಗಾಗಿದೆ. ಓಕೆ, ಸೊ ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿದ್ದಾರೆ ಅಂತ ಅರ್ಥ ಅಲ್ಲಿಗೆ. ಸೊ ಅಲ್ಲಿಗೆ 69,000 ಫೀಸ್ ಬರ್ತದೆ. ಅವ್ರಿಗೆ ಜನರಲ್ ಮೆರಿಟಲ್ಲೇ ಅಲಾಟ್ ಆಗಿದೆ. ಅವ್ರು ಆ್ಯಕ್ಚುಲಿ ಕ್ಯಾಟಗರಿ ಬಂದು 2A, ಬಟ್ ಅವ್ರಿಗೆ ಅಲಾಟ್ ಆಗಿರೋದು ಜನರಲ್ ಮೆರಿಟು. ಅಂದರೆ ಜನರಲ್ ಮೆರಿಟಲ್ಲಿ 5 ಸೀಟ್ಸ್ ಇತ್ತು, 2Aಲ್ಲಿ 1 ಸೀಟ್ ಇತ್ತು. ಬಟ್ ಅವ್ರಿಗೆ ಯಾವುದ್ರಲ್ಲಿ ಅಲಾಟ್ ಮಾಡಿದ್ದಾರೆ, 5 ಸೀಟಲ್ಲೇ ಅಲಾಟ್ ಮಾಡಿದ್ದಾರೆ. ಬಟ್ ಫೀಸ್ ಎಲ್ಲ ಸೇಮ್ ಇರುತ್ತೆ, ನಥಿಂಗ್ ಟು ವರಿ. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಏನಂತ ಹೇಳಿದ್ರೆ, ಕರೆಕ್ಟಾಗಿ ನೀವು ಮಾಡಿದ್ದೀರಾ, ಕರೆಕ್ಟಾಗಿ ನಿಮಗೆ ಸೆಲೆಕ್ಟ್ ಆಗಿದೆ ಅಂತ ನಿಮಗೆ ಭಾವಿಸಿದ್ರೆ ಯು ನೀಡ್ ನಾಟ್ ಟು ಡೂ ಎನಿಥಿಂಗ್. ಅದರ್ವೈಸ್ ನೀವೇನು ಮಾಡಿ, KA ಅಥಾರಿಟಿಗೆ ನೀವೇನು ಮಾಡಿ ಒಂದು ಇಮೇಲನ್ನು ಸೆಂಡ್ ಮಾಡಿ. ಸೊ ನಾನು ಕರೆಕ್ಟಾಗಿ ಮಾಡಿದ್ದೀನಿ, ಬಟ್ ಸ್ಟಿಲ್ ಅಲ್ಲಿ ನಮಗೆ ಸರಿಯಾದ ರಿಸಲ್ಟ್ ಬಂದಿಲ್ಲ ಅಂತ ನಾನು ಡೌಟ್ ಇದ್ದರೆ ಮಾತ್ರ ನೀವೇನು ಮಾಡಿ ಮೇಲ್ ಮಾಡಿ. ಅದಕ್ಕೆ ಅಬ್ಜೆಕ್ಷನ್ಸ್ ಹಾಕಿದ್ದಾರೆ. ಪ್ರಾವಿಷನಲ್ ರಿಸಲ್ಟ್ ಅಂದ್ರೆ ಅದು ಇಲ್ಲಿ ಪ್ರಾವಿಷನಲ್ ಅಂತ ಕೊಟ್ಟಿದ್ದಾನೆ. ಸೊ ಫೈನಲ್ ರಿಸಲ್ಟು ಆಫ್ಟರ್ 6 PM ಬರ್ಬೋದು ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ಸು. ನಾಳೆ 1 ಡಿಸೆಂಬರ್ ನಿಮಗೆ 6 PM ನಿಮ್ಗೇನು ಬರುತ್ತೆ, ಫೈನಲ್ ರಿಸಲ್ಟ್ ಬರುತ್ತೆ. ಸೊ ಅದನ್ನು ಕೂಡ ಅಪ್ಡೇಟ್ ಕೊಡ್ತೀವಿ. ಅಲ್ಲಿ ತನಕ ವೆಯ್ಟ್ ಮಾಡ್ತೀರಿ ಸ್ಟೂಡೆಂಟ್ಸ್. ಗುಡ್ ನೈಟ್.